ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ನೀವು ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆಯೇ ನಾರ್ಮಲ್ ನೀಡ್ಗೆ ಜರಿ ಥ್ರೆಡ್ನ ಈ ಥರ ಪೋಣಿಸ್ಕೊಂಡು ನಾನಿಲ್ಲಿ ತೋರಿಸಿರೋ ರೀತಿ ನಿಧಾನವಾಗಿ ನೀವು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಿ. ಚೈನ್ ಸ್ಟಿಚ್ಚು ಎಲ್ಲ ಸೈಜಸ್ಸು ಒಂದೇ ಥರ ಬರೋ ಥರ ನೀಟಾಗಿ ನಿಧಾನ ಮಾಡ್ಕೊಂಡು ಹೋಗಿ. ಈ ಥರ 2 ಸ್ಟೆಪ್ಪಲ್ಲಿ ನೀವು ಚೈನ್ ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಆಗಿ ಕಾಣಿಸುತ್ತೆ ಮತ್ತು ನೀಟಾಗಿಯೂ ಕಾಣಿಸುತ್ತೆ. ನೀಟಾಗಿ ನಿಧಾನವಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಶುಗರ್ ಬೀಡ್ಸ್ ತಗೊಂಡಿದ್ದೀನಿ. ಇದನ್ನು ಕೂಡ ನಾರ್ಮಲ್ ಕಾಟನ್ ಥ್ರೆಡ್ನ ಸೂಜಿಗೆ ಪೋಣಿಸ್ಕೊಂಡು ನಿಧಾನವಾಗಿ ಈ ಥರ ನಾನಿಲ್ಲಿ ತೋರಿಸಿರೋ ರೀತಿ ಸ್ಟಿಚ್ ಮಾಡ್ತಾ ಬನ್ನಿ. 4 5 ಮಣಿ ಹಾಕಿ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಲೂಸ್ ಆಗುತ್ತೆ. ಅದರಿಂದ ಕಡಿಮೆ ಮಣಿ ಹಾಕಿದಷ್ಟು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ತೋರಿಸಿರೋ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ನೀಟಾಗಿ ಬಂದಿದೆ ತುಂಬಾ. ಈ ಥರ ನೀಟಾಗಿ ಸೂಜಿನಲ್ಲಿ ಪೋಣಿಸಾದ ನಂತರ ನಾನಿಲ್ಲಿ ಮೇಲ್ಗಡೆಯಿಂದ 1/4 ಇಂಚು ಬಿಟ್ಟಿದ್ದೀನಿ. 1/4 ಇಂಚು ಬಿಟ್ಟು ನಂತರ 3/4 ಇಂಚಿಗೆ ಒಂದೊಂದು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ನೆಕ್ಸ್ಟು ನಾನಿಲ್ಲಿ 4 mm ಬೀಡ್ಸ್ ತೊಗೊಂಡಿದ್ದೀನಿ. 4 mm ಬೀಡ್ಸ್ನ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಅದಕ್ಕೆ ಇಲ್ಲಿ ನೀಟಾಗಿ ನಾನಿಲ್ಲಿ ತೋರಿಸಿರೋ ರೀತಿ ಈ ಥರ ಸ್ಟಿಚ್ ಮಾಡಿ. ಫಸ್ಟ್ ಒಮ್ಮೆ ಈಚೆಯಿಂದ ಮಾಡಿ ಮತ್ತೆ ಈಚೆಯಿಂದ ಸೂಜಿ ತೆಗೆದುಬಿಟ್ಟು ಮತ್ತೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ 2. ಅದಾದ ನಂತರ ನಾನಿಲ್ಲಿ ವೀಟ್ ಬೀಡ್ಸ್, ಗೋಧಿ ಮಣಿ ಅಂತಾರೆ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ನಾನಿಲ್ಲಿ ತೋರಿಸಿದ್ದೀನಲ್ಲ, ಫಸ್ಟ್ ಸೆಂಟರ್ನಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಆ ಕಡೆ ಈ ಕಡೆ ನಾನಿಲ್ಲಿ ತೋರಿಸಿರೋ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ 2 ಸೈಡು ಸ್ಟಿಚ್ ಮಾಡಿ. ಇದೇ ರೀತಿ ನಾವೆಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲೆಲ್ಲ ನೀಟಾಗಿ ಇದೇ ಥರ ಡಿಸೈನ್ ಮಾಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ. ಇದೆಷ್ಟು ನಾನು ಸೂಜಿನಲ್ಲೇ ಮಾಡಿರೋದು, ನೀಡ್ಲಲ್ಲಿ ಮಾಡಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ನೆಕ್ಸ್ಟು ನಾನಿಲ್ಲಿ 3 mm ಬೀಡ್ಸ್ ತೊಗೊಂಡಿದ್ದೀನಿ. ಅಂದರೆ 4 mm ತೊಗೊಂಡಿದ್ದೀನಿ ಫಸ್ಟು, ಅದಕ್ಕಿಂತ ಸ್ವಲ್ಪ ಚಿಕ್ಕದು 3 mm ಬೀಡ್ಸು. ಹಾಗೆಯೇ ಒಂದೊಂದು ಶುಗರ್ ಬೀಡ್ಸನ್ನು 2 ಮಧ್ಯದಲ್ಲಿ ಈ ಥರ ನಾನಿಲ್ಲಿ ತೋರಿಸಿರೋ ರೀತಿ ಒಂದು 3 mm ಬೀಡ್ಸು, ಒಂದು ಶುಗರ್ ಬೀಡ್ಸ್ನ ಇಲ್ಲಿ ತೋರಿಸಿರೋ ರೀತಿ
ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಆದ ನಂತರ ಮತ್ತೆ ನಾರ್ಮಲ್ ಸೂಜಿಯಿಂದ ಶುಗರ್ ಬೀಡ್ಸನ್ನು ನಾನಿಲ್ಲಿ ತೋರಿಸಿರೋ ಪ್ಲೇಸಲ್ಲಿ ಈ ಥರ ಎರಡೆರಡು ಸ್ಟಿಚ್ ಮಾಡ್ಕೊಳ್ಳಿ. ಖಾಲಿ ಗ್ಯಾಪ್ ಕಾಣಿಸ್ಬಾರ್ದು ಅಂಥೇಳಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಮಾಡಿದ್ದೀನಿ. ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಮಾಡಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಇದನ್ನು ಕುರ್ತಿ ನೆಕ್ಗೆ ಮಾಡ್ಕೊಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಬ್ಲೌಸ್ಗೂ ಕೂಡ ಮಾಡ್ಕೊಬೋದು. ವಿಡಿಯೋ ಇಷ್ಟ ಆದರೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.